ಒಂದು ಮನೇಲಿ ಅಡಿಗೆ ಮನೆ ಯಾರ್ ಕಂಟ್ರೋಲ್ ಅಲ್ಲಿ ಇರುತ್ತೋ ಆ ಇಡೀ ಮನೇಲಿರೋರು ಎಲ್ರು ಅವ್ರ ಮೇಲೆ ಡಿಪೆಂಡ್ ಆಗಿರ್ತಾರೆ. ನಾವ್ ಒಂದೇ ಒಂದ್ ಲೋಟ ಗಂಜಿ ಕುಡಿಬೇಕು ಅಂದ್ರು ಇವ್ರು ಎಸ್ ಅನ್ಬೇಕು. ಈ ಸುಪ್ರೀಮಸಿನ ಇವ್ರು ಇಲ್ಲಿಗೆ ಬಂದಾಗ್ಲಿಂದ ಎಂಜಾಯ್ ಮಾಡ್ತಾ ಇದಾರೆ. ಅದೇ ಈಗ ನನ್ನ ಹೆಂಡತಿ ಮನೆ ಕ್ಲಿಯರ್ ಆಗಿ ಬಂದ್ರೆ ಅವ್ರ ಮೇಲೆ ಡಿಪೆಂಡೆನ್ಸಿ ಡೌನ್ ಆಗತ್ತೆ, ಅವ್ರ ವ್ಯಾಲ್ಯೂ ಡೌನ್ ಆಗತ್ತೆ, ಅವ್ರಿಗಿರೋ ಈ ಡಾಮಿನೇಷನ್ ಕಡಿಮೆ ಆಗತ್ತೆ ಅನ್ನೋ ಕೆಟ್ಟ ಉದ್ದೇಶದಿಂದಲೇ ಇವ್ರು ನನ್ನ ಹೆಂಡತಿ ಅಂಜುನ ಅಡಿಗೆ ಮನೆಯಿಂದ ರೆಸ್ಟ್ರಿಕ್ಟ್ ಮಾಡ್ತಿರೋದು. ಏನೋ ಮಾತಾಡ್ತಾ ಇದ್ಯಾ? ಇನ್ನೊಂದು ಮಾತಾಡೋದು ಸರಿ ಇರಲ್ಲ. ಏನ್ ಸರಿ ಇಲ್ಲ ಒಂದು ಸಣ್ಣ ವಿಚಾರಕ್ಕೆ ಚಿಕ್ಕ ಮಕ್ಕಳ ತರ ಜಗಳ ಮಾಡ್ತಿದ್ರಲ್ರೋ, ಸುಮ್ಮನಿರೋ. ಅಜಿತ ನೋಡಪ್ಪ, ನೀನ್ ದೊಡ್ಡವನಲ್ವೇನೋ? ಏನಮ್ಮ ದೊಡ್ಡವರು? ವಯಸ್ಸಲ್ಲಿ ದೊಡ್ಡವ್ರ ಹತ್ರ ಹೇಗ್ ಮಾತಾಡ್ಬೇಕು ಅನ್ನೋ ವಿವಚನೆ ಇಲ್ಲ ಅವ್ನಿಗೆ. ನಾನ್ ಮೈದು ಎಲ್ಲೋಡು ಮೈದು, ಇಲ್ಲಿ ಕೇಳು ಮೈದು, ನೀವಿಬ್ರು ಹೊಸದಾಗಿ ಮದ್ವೆ ಆಗಿದ್ದೀರಲ್ಲ, ಸುಮ್ನೆ ಈಗಲೇ ಅಡ್ಗೆ ಮನೆ ಕೆಲಸ ಇಲ್ಲ ಯಾಕೆ ಅಂತ ಅಡ್ಗೆ ಮನೆಗೆ ಬರ್ಬೇಡ, ಒಂದ್ 2 ತಿಂಗಳು ಆರಾಮಾಗಿರು ಅಂತ ನಾನು ಹೇಳ್ದೆ ಮೈದು. ಅದ್ ಬಿಟ್ಟು ನೀನ್ ಅನ್ಕೊಂಡಿದ್ಯಲ್ಲ ಆ ತರ ಕೆಟ್ಟ ಉದ್ದೇಶ ಎಲ್ಲ ನನ್ಗಿಲ್ಲ ಮೈದು. ಇವಾಗೇನು ನಾನು ಆಡಿದ ಮಾತಿಂದ ನಿನಗೆ ಬೇಜಾರಾಯ್ತು ತಾನೆ? ಸರಿ ಆಯ್ತು ನೋಡು, ಇನ್ ಮುಂದೆ ಎಲ್ಲಾ ಜವಾಬ್ದಾರಿನೂ ಅಂಜುನೆ ತಗೊಳ್ಳಿ, ನನ್ಗೇನು ಬೇಜಾರಿಲ್ಲ. ನಿಮ್ ಅಕ್ಕೆ ಮೇಲೆ ಕೋಪ ಮಾಡ್ಕೋಬೇಡ ಮೈದು. ನಿನಗೆ ಬೇಜಾರಾಗುತ್ತೆ ಅಂದ್ರೆ ನಾನು ಅಡ್ಗೆ ಮನೆ ಕಡೆ ಸುಳಿಯೋದೇ ಇಲ್ಲ, ಸರಿನಾ? ಖುಷಿನಾ? ಹೇಳು ಮೈದು. ಯಾರೋ ಏನೋ ಅನ್ಕೊಂಡ್ರು ಅಂತ ಹೇಳ್ಬಿಟ್ಟು ನೀನ್ ಯಾವ್ದೇ ಕಾರಣಕ್ಕೂ ನಿನ್ನ ಗುಣಗಳಾಗಿರ್ಬೋದು ನೀನ್ ಚೇಂಜ್ ಮಾಡ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಸಾಹೇಬ್ರೆ ಪ್ಲೀಸ್ ನಿಮ್ ಕೈ ಮುಗಿತೀನಿ, ಸುಮ್ಮನೆ ಇರಿ ಸಾಹೇಬ್ರೆ. ಹಿಂಗಸರ ಜಗಳ ನಮ್ಮಲ್ಲೇ ಮುಗ್ದೋಗ್ಲಿ ಪ್ಲೀಸ್ ಸಾಹೇಬ್ರೆ. ಅಂಜು ನಿನ್ನ ಕೆಳಗಾಕ್ಬೇಕು ಅಂತನೋ ಅಥವಾ ಈ ಮನೆಯವರೆಲ್ಲ ನನ್ನ ಕಂಟ್ರೋಲ್ ಅಲ್ಲಿ ಇರ್ಬೇಕು ಅನ್ನೋ ನನ್ನ ಉದ್ದೇಶ ಅಲ್ಲ ಅಂಜು. ಪ್ಲೀಸ್ ಇದು ರಿಕ್ವೆಸ್ಟ್ ಫ್ರೆಂಡ್ಸ್. ನನಗೆ 1000 ಸಬ್ಸ್ಕ್ರೈಬರ್ ಅವಶ್ಯಕತೆ ತುಂಬ ಜಾಸ್ತಿ ಇದೆ, ಹಾಗಾಗಿ ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. 1000 ಸಬ್ಸ್ಕ್ರೈಬ್ ಆಗಲು ಪ್ಲೀಸ್ ನನ್ನ ಜೊತೆಗೆ ಕೈ ಜೋಡಿಸಿ ಪ್ಲೀಸ್. ವಿಡಿಯೋ ನೋಡಿದವರೆಲ್ಲರೂ ಅಲ್ಲಿರೋ ಸಬ್ಸ್ಕ್ರೈಬ್ ಅನ್ನೋ ಬಟನ್ ಮೇಲೆ ಕ್ಲಿಕ್ ಮಾಡಿ, ಅದರಿಂದ ನನಗೆ ತುಂಬಾ ಸಹಾಯ ಆಗುತ್ತೆ. ಇದು ನನ್ನ ಮಾಧ್ಯಮ ವಾಣಿಯಿಂದ ರಿಕ್ವೆಸ್ಟ್ ಪ್ಲೀಸ್. ಎಷ್ಟೇ ಮದ್ವೆ ಆಗಿದೆಯಲ್ವಾ, ಆರಾಮಾಗಿರ್ಲಿ ನನ್ ಮೈದು ಜೊತೆ ಅಂತ ಅನ್ಕೊಂಡು ಅಡ್ಗೆ ಕನೆಗೆ ಬರ್ಬೇಡ ಒಂದ್ ಸ್ವಲ್ಪ ದಿನ. ನನ್ ಮೈದು ಜೊತೆ ಆರಾಮಾಗಿರು ಅಂತ ಹೇಳ್ದೆ, ಅದ್ ನಿಂಗ್ ಬೇರೆ ರೀತಿ ಕೇಳಿಸಿದೆ ಅಂದ್ರೆ ನಂದೇ ತಪ್ಪು ಅನ್ಸುತ್ತೆ. ನೋಡು, ಅಡ್ಗೆ ಮನೆ ಜವಾಬ್ದಾರಿ ಎಲ್ಲ ನಿಂದೆ, ನೀನ್ ಏನ್ ಬೇಕಾದ್ರೂ ಮಾಡು. ನನ್ ಮಾತಿಂದ ನಿಂಗ್ ನೋವಾಗಿದ್ರೆ ನನ್ನ ಕ್ಷಮಿಸ್ಬಿಡು. ಯಾವತ್ತೂ ಅಡ್ಗೆ ಮನೆ ವಿಷಯಕ್ಕೆ ನನ್ ತಲೆ ಹಾಕಲ್ಲ. ದಯವಿಟ್ಟು ನನಗೆ ಕ್ಷಮಿಸ್ಬಿಡು ಅಂಜು. ಅಂಜು ಅಕ್ಕೆ ಕಾಲಕ್ಕೆ ಬೀಳು. ಅಂಜು ಅಕ್ಕೆ ಕಾಲಕ್ಕೆ ಬೀಳು ಅಂದೆ. ಅಂಜು ಅಕ್ಕೆ ಕಾಲಕ್ಕೆ ಬೀಳು ಅಂದೆ. ಅಂಜು ಮೈದು ಏನ್ ಮಾತಾಡ್ತಿದ್ಯಾ ನೀನು? ಅಕ್ಕೆ ಗುರುವೆ, ಐಮ್ ಸೋ ಸಾರಿ, ಪ್ಲೀಸ್ ನನಗೆ ಕ್ಷಮಿಸ್ಬಿಡಿ. ನಾನು ಈ ತರ ಬೇಕು ಅಂತ ಜಗಳ ಮಾಡ್ಬೇಕು ಅಂತ ಮಾಡಿಸ್ಲಿಲ್ಲ, ಬಟ್ ಅದಕ್ಕೆ ಇಂಟೆನ್ಷನ್ ಏನು ಅಂತ ಅಂಜುಗೆ ಅರ್ಥ ಆಗ್ಲಿ ಅಂತ ಈ ಒಂದು ನಾಟಕ ಮಾಡ್ದೆ ಅಷ್ಟೇ. ಮೈದು ಹಾಗಂತ ಅಂಜು ಬಂದು ನನ್ನ ಹತ್ರ ನೀವ್ ಹೀಗೆ ಹೇಳಿದಿರಾ ಅಂತ ಕಂಪ್ಲೇಂಟ್ ಮಾಡ್ಲಿಲ್ಲ. ಅದಕ್ಕೆ ಅವ್ರಿಗೇನೋ ನನಗೆ ಇಷ್ಟವಾಗಿರೋ ಡಿಶ್ ಮಾಡ್ಬೇಕು ಅಂತ ಅನ್ಸಿತ್ತು, ನೀವು ಬೇಡ ಅಂದಾಗ ಒಂದ್ ಸ್ವಲ್ಪ ಬೇಜಾರಾಯ್ತು ಅಷ್ಟೇ. ಅದಕ್ಕೆ ನಾನು ಫಾರಿನ್ ಇಂದ ಬಂದಾಗಿಂದ ನೋಡ್ತಾ ಇದ್ದೀನಿ, ಒಂದ್ ಕಡೆ ಮನೆ ಜವಾಬ್ದಾರಿ, ಇನ್ನೊಂದ್ ಕಡೆ ಅಂಗಡಿ ನೋಡ್ಕೊಳ್ಳೋದು, ಎಷ್ಟು ಅಂತ ಸ್ಟ್ರೈನ್ ಮಾಡ್ಕೋತೀರಾ. ಇವಳು ನಿಮ್ ಜೊತೆ ಸೇರಿಸ್ಕೊಳ್ಳಿ, ನಿಮ್ ಬರ್ಡನ್ ಅನ್ನ ಅವಳು ಒಂದ್ ಸ್ವಲ್ಪ ಹಂಚ್ಕೊಳ್ಳಿ, ನಿಮ್ ಜೊತೆಗಿದ್ದು ಒಂದ್ ಸಣ್ಣ ಪುಟ್ಟ ಅಡ್ಗೆ ಕೆಲ್ಸ ಅವಳು ಕಲ್ತ್ಕೊಳ್ಳಿ. ಯಾಕಂದ್ರೆ ಈ ಇಡೀ ಮನೆ ಜವಾಬ್ದಾರಿ ಬರೀ ನಿಮ್ದು ಮಾತ್ರ ಅಲ್ಲ, ಅದಕ್ಕೆ ನಂದು, ಅಂಜುದು, ನಮ್ ಎಲ್ರದ್ದು. ಯಾಕಂದ್ರೆ ನಾಳೆ ಬೈ ಚಾನ್ಸ್ ಯಾವ್ದಾದ್ರು ಎಮರ್ಜೆನ್ಸಿ ಬಂತು ಅಥವಾ ನೀವ್ ಹುಷಾರ್ ತಪ್ಪಿದ್ರೆ ಅದು ನಮಗೆಲ್ಲ ಹೆಲ್ಪ್ ಆಗತ್ತಲ್ವಾ. ಸೊ ಪ್ಲೀಸ್ ಅವಳನ್ನ ನಿಮ್ ಜೊತೆ ಸೇರಿಸ್ಕೊಳ್ಳಿ, ಅವಳಿಗೂ ಒಂದ್ ಚಾನ್ಸ್ ಕೊಡಿ. ಅಂಜು ನನ್ನ ಯಾವತ್ ಅಕ್ಕ ಅಂತ ಕರೆದ್ಲು ಅವತ್ತೆ ನನ್ಗೆ ಅಂಜು ಸ್ವಂತ ತಂಗಿ ಆಗ್ಬಿಟ್ಲು. ಏನೋ ನನ್ ತಂಗಿ ಹೊಸದಾಗಿ ಮದ್ವೆ ಆಗಿದ್ದಾಳೆ, ಅಡ್ಗೆ ಮನೆ ಜಂಜಾಟ ಎಲ್ಲ ಯಾಕೆ ಅಂತ ಅಡ್ಗೆ ಮನೆ ಕಡೆ ಬರ್ಬೇಡ ಅಂತ ಹೇಳಿದ್ದೆ. ಈಗ ನನ್ ಮೈದು ಇಷ್ಟೊಂದೆಲ್ಲ ಕೇಳ್ಕೊಂಡಾದ್ಮೇಲೆ ನನ್ ತಂಗಿನ ಬರ್ಬೇಡ ಅಂತೀನ? ನೋಡು ಅಂಜು, ನೀನ್ ಅಡ್ಗೆ ಮನೆಗೆ ಬರೋದಕ್ಕೆ ಯಾರ ಪರ್ಮಿಷನ್ ಬೇಕಾಗಿಲ್ಲ, ಸರಿನಾ? ಅಕ್ಕ ನಾನ್ ಹಿಂಗ್ ನೋವು ಮಾಡ್ಬೇಕು ಅಂತ ನಚ್ಚಿಗೆ ಹೇಳಿಲ್ಲ. ಅಂಜು ಇದು ನೀನ್ ಹೇಳಿ ನಾನ್ ತಿಳ್ಕೊಬೇಕಾ? ಎಲ್ಲಾ ಹೆಂಡ್ತಿದಿರ್ದು ತಮ್ ಗಂಡಂದಿರ್ಗೆ ಅವ್ರಿಗೆ ಇಷ್ಟವಾಗಿದ್ದ ಅಡ್ಗೆನ ಮಾಡ್ಕೊಡ್ಬೇಕು ಅನ್ನೋ ಆಸೆ ಇರುತ್ತೆ. ಹಾಗೆ ನೀನು ಆಸೆ ಪಟ್ಟಿದ್ಯಾ, ಅದ್ರಲ್ಲಿ ತಪ್ಪೇನಿದೆ? ನೋಡು ಅಂಜು, ಇನ್ ಮುಂದೆ ನಿನ್ಗೆ ಏನ್ ಇಷ್ಟನೋ ಅದನ್ನೆಲ್ಲ ನಿನ್ನ ಮೈದು ಮಾಡ್ಕೊಡ್ಬೋದು. ಇನ್ಸು ನೀನೆ, ಯಾರ ಅಭ್ಯಂತರನೂ ಇರಲ್ಲ. ಇವ್ರೇ ಒಂದು ಕ್ಷಣ ನನ್ ಜೀವನೇ ಹೋಗ್ಬಿಟ್ಟಿತ್ತು. ನನ್ ಮಕ್ಳು ರಾಮ ಲಕ್ಷ್ಮಣನ್ ತರ ಇದ್ದವರು ಒಂದು ಸಣ್ಣ ವಿಚಾರಕ್ಕೆ ಜಗಳ ಮಾಡ್ಕೊಂಡು ದೂರ ಆಗ್ತಿದಾರಲ್ಲ ಅಂತ ತುಂಬಾ ಭಯ ಆಗ್ಬಿಡ್ತು ಕಣೋನತಿ. ನೋಡು, ಇದೇ ಕೊನೆ, ನೀವಿಬ್ರಿಗೂ ನಾನು ಕೊನೆ ಸತಿ ಹೇಳ್ತಿದ್ದೀನಿ. ನೋಡಿ, ನಾನು ಬದುಕಿರೋವರೆಗೂ ನೀವ್ ಯಾವತ್ತೂ ಈ ರೀತಿ ತಮಾಷೆಗೂ ಜಗಳ ಆಡ್ಬಾರ್ದು. ನನಗದನ್ನ ಸಹಿಸ್ಕೊಳಕ್ ಆಗಲ್ಲ ಕಣೋ, ಪ್ಲೀಸ್ ಕಣ್ರೋ. ಕಾಮ್ ಡೌನ್. ನೋಡು, ಈ ನಚಿ ಯಾವತ್ತಿದ್ರು ಈ ಶ್ರೀರಾಮ ಸೀತೆ ಮಾಸೆ ಪಾಲಿಗೆ ಲಕ್ಷ್ಮಣನೇ. ನೋಡು, ನಾನ್ ಯಾವತ್ತಿದ್ರು ಯಾರಿಗೋಸ್ಕರನು ಇವ್ರಿಬ್ರನ್ನ ಬಿಟ್ಕೊಡಲ್ಲ, ಓಕೆನಾ? ಅಮ್ಮ, ನನ್ ಇಬ್ರ ಮಂದಿರು ಒಟ್ಟಿಗೆ ಇರೋದ್ ನೋಡಿ ನನ್ಗೆ ಎಷ್ಟು ಖುಷಿ ಆಗ್ತದೆ ಗೊತ್ತಾ? ಇಬ್ರ ಮಂದ್ರ ಅರ್ಥ ಆಗ್ಲಿಲ್ಲ ನನ್ಗೆ. ಅಮ್ಮ, ಯಾಕೆ ಇಷ್ಟೊಂದು ಭಯ ಕಾಣ್ತಿದೆ ನಿಮ್ ಮುಖದಲ್ಲಿ? ನಾನ್ ಶಾರದಮ್ಮನ್ನ ಅಮ್ಮ ಅಂತ ಕರೆದಿದ್ದಕ್ಕ? ಹಾಗಲ್ಲ ಭೂಮಿ. ಅಮ್ಮ ನೋಡಮ್ಮ, ನಮ್ ಶಾರದಮ್ಮಂಗೆ ಅಷ್ಟು ತಿಳಿಯಲ್ಲ, ಪಾಪ ಮಗುವಿನಂತವ್ರು. ಅಷ್ಟೇ ಯಾಕೆ, ನೀನ್ ಇಲ್ದೇ ಇರ್ಬೇಕಾದ್ರೆ ನಿನ್ನ ನಾನು ಇವ್ರಲ್ಲಿ ಕಂಡೆ. ಅಮ್ಮ, ಶಾರದಮ್ಮ ಮನೆಯವ್ರು ಯಾರ ಜೊತೆನೂ ಅಷ್ಟಾಗಿ ಹೊಂದ್ಕೊಂಡಿಲ್ಲ, ಆದ್ರೆ ನನ್ ಜೊತೆ ಎಷ್ಟ್ ಚೆನ್ನಾಗಿ ಹೊತ್ಕೊಂಡಿದಾರೆ ಗೊತ್ತಾ? ಅಷ್ಟೇ ಅಲ್ಲ, ನನ್ನನ್ನ ಸ್ವಂತ ಮಗಳಾಗ್ ನೋಡ್ಕೋತಾರೆ. ಇದೇನಮ್ಮ ಇನ್ನು ಹಾಗೆ ನಿಂತಿದ್ಯಾ? ಓ, ಶಾರದಮ್ಮ ನಿನ್ ಸ್ಥಾನನ ಕಿತ್ಕೊಂಡ್ಬಿಡ್ತಾರೆ ಅಂತ ನಿನಗ್ ಭಯ ಕಾಡ್ತಿದ್ಯಾ? ಭೂಮಿ, ಅದು ಆಗ್ಲೇ ನೀವಿಬ್ರು ಒಬ್ಬಟ್ ಮೇಲೆ ಸಕ್ಕರೆ ಹಾಕೊಂಡ್ ತಿಂದ್ರಲ್ಲ, ಅದನ್ನ ನೋಡಿ ನನ್ಗೆ ಸುಮ್ನೆ ಹಾಗೆ ಆ ಆಲೋಚನೆ ಬಂತು. ನಾನು ಅವ್ರ ನಿಜವಾದ ಮಗಳಾಗಿರ್ಬಹುದು ಅಂತನಾ? ಅಮ್ಮ, ನೀನಷ್ಟೇ ಅಲ್ಲ, ಈ ಮನೆಯವ್ರೆಲ್ರು ಹಂಗೆ ಅನ್ಕೊಂಡಿದ್ದಾರೆ ನಾವಿಬ್ರು ಅಮ್ಮ ಮಗಳು ಅನ್ನೋ ತರ. ಆದ್ರೆ ನಿಜವಾದ ವಾಸ್ತವ ಅದಲ್ವಲ್ಲಮ್ಮ. ಶಾರದಮ್ಮ ಅವ್ರ ಮಗಳು ಮನಸ್ವಿನಿನ ಕಳ್ಕೊಂಡಿದ್ದಾರೆ, ನನ್ನಲ್ಲಿ ಅವ್ರ ಮಗಳನ್ನ ಕಾಣ್ತಾ ಇದಾರೆ. ಅಮ್ಮ, ನಾನು ಏನಾದ್ರೂ ನಿಜಕ್ಕೂ ಅವ್ರ ಮಗಳೇ ಆಗಿದ್ರೆ ದೊಡ್ಡ ಸಾಹೇಬ್ರು ಇಷ್ಟೊತ್ತಿಗೆ ನನ್ನ ಕಂಡಿಡಿತಾ ಇರ್ಲಿಲ್ವಾ? ಅಮ್ಮ, ಅವ್ರ ಮಗಳು ಮನಸ್ವಿನಿನೇ ಬೇರೆ, ನಿನ್ ಮಗಳು ಭೂಮಿನೇ ಬೇರೆ. ನೀನ್ ಏನಮ್ಮ ನೀನು?
ನೋಡು ನೀನ್ ಈ ತರ ಎಲ್ಲ ಅತಿಯಾಗಿ ಯೋಚನೆ ಮಾಡ್ತೀಯ ಅಂತಾನೆ ನಮ್ ಸಾಹೇಬ್ರು ನಾನು ಎತ್ತೋರ್ ಬಗ್ಗೆ ಕಂಡಿಡಿತೀನಿ ಅಂತ ಅಂದಾಗ ನಾನ್ ಬೇಡ ಅಂತ ಹೇಳಿದೀನಿ ಗೊತ್ತಾ ನಿಂಗೆ. ನೀನ್ ಯಾವ ಭಯನೂ ಇಟ್ಕೋಬೇಡ ಅಮ್ಮ. ಈ ಜನ್ಮಕ್ಕೆ ನಾನೇ ನಿನ್ ಮಗಳು, ನೀನೇ ನನ್ ತಾಯಿ. ಫಿಕ್ಸ್ ಆಗ್ಬಿಡು. ಅಮ್ಮ ಸ್ವಲ್ಪ ನಗಮ್ಮ. ಇರು ಹಾಲು ಕೊಡಿ. ಅಮ್ಮ ಶಾರದಮ್ಮ, ಇವಾಗ ನೀವು ಬಿಸಿ ಬಿಸಿ ಹಾಲು ಕೊಡ್ಬಿಡಿ, ಸರಿನಾ? ನೀವ್ ಕುಡಿ. ನನಗ್ ಸಾಕು, ನೀವ್ ಕುಡೀರಿ. ಅಮ್ಮ ನಿಮ್ ಮಡ್ಲಲ್ಲಿ ಮಲ್ಕೊಬೇಕು ಅಂತ ಯಾಕೋ ತುಂಬಾ ಆಸೆ ಆಗ್ತಿದೆ. ನಿಮ್ ಮಡ್ಲಲ್ಲಿ ನಾನು ಮಲಗಿಸ್ಕೊತೀಯಮ್ಮ? ಭೂಮಿ. ಶಾರದಮ್ಮ, ನೀವ್ ತುಂಬಾ ಆಯಾಸ ಮಾಡ್ಕೋಬೇಡಿ. ಈಗಾಗ್ಲೇ ತುಂಬಾ ಹೊತ್ತಾಗಿದೆ. ನೀವಿಬ್ರು ಮಲ್ಕೊಳ್ಳಿ, ನಾನ್ ಕೆಳಗ್ ಹೋಗ್ತೀನಿ. ಮಲ್ಕೊಳ್ಳಿ. ಅಮ್ಮ ಕೆಳಗ್ ಹೋಗ್ತೀನಮ್ಮ. ಏನು? ನಿನ್ ಹತ್ರ ಮಾತಾಡ್ಬೇಕು. ಮಾತಾಡಿ. ಬಾ ಕುತ್ಕೋ. ಬಾ ಇಲ್ಲಿ ಕುತ್ಕೋ ಅಂದ. ನಿಮ್ ಪಕ್ಕ ಕುತ್ಕೊಳ್ಳೋದಕ್ ನಂಗೆ ಇಷ್ಟ ಇಲ್ಲ. ಹೇಳಿ. ಅಮ್ಮ ಏಕೆ? ನಾನು ಅಲ್ಲಿ ಕುತ್ಕೊಂಡು ನೀವ್ ಹೇಳೋ ಮಾತು ಕೇಳಿಸ್ಕೊಂಡಿದ್ರೆ ನನ್ ಕಿವಿ ಕೇಳಿಸ್ತಿರ್ಲಿಲ್ವಾ? ಇಷ್ಟ ಹತ್ರ ಕುತ್ಕೊಂಡೆ ನಿಮ್ ಮಾತು ಕೇಳಿಸ್ಕೋಬೇಕಾ? ಇಷ್ಟ ಹತ್ರ ಕುತ್ಕೊಂಡ್ ಮಾತಾಡಿದ್ರೇನೆ ಆ ಮಾತುಗಳು ನಿನ್ ಬ್ರೈನಿಗೆ ಹತ್ತುತ್ತಾ ಇಲ್ವಾ ಅನ್ನೋದು ಗೊತ್ತಿಲ್ಲ. ಇನ್ ಅಷ್ಟು ದೂರದಲ್ಲಿ ಕುತ್ಕೊಂಡ್ ಮಾತಾಡ್ತು ಅಂತ ಹೇಳಿದ್ರೆ ಕತೆ ಮುಗಿತು ಅಷ್ಟೇ. ಮೊದ್ಲು ವಿಷಯ ಏನು ಅಂತ ಹೇಳಿ ಸಾಹೇಬ್ರೆ. ಭಾಗ್ಯಮ್ಮ ಜೈಲಿಂದ ಹೊರಗಡೆ ಬರುವವರೆಗೂ ನಿನ್ನ ಹೆತ್ತ ತಂದೆ ತಾಯಿ ಯಾರು ಅಂತ ಹುಡ್ಕದ್ ಬೇಡ ಅಂತ ಹೇಳಿದ್ದ. ಈಗ ಭಾಗ್ಯಮ್ಮ ಹೊರಗಡೆ ಬಂದು ಆರಾಮಾಗಿದ್ದಾರೆ. ಈಗ್ಲಾದ್ರೂ ನಿನ್ನ ಹೆತ್ತ ತಂದೆ ತಾಯಿ ಯಾರು ಅಂತ ಹುಡ್ಕೋದಕ್ ಶುರು ಮಾಡ್ಬೋದಲ್ವಾ? ನಿನ್ನ ಹತ್ರ ನಿನ್ನ ಚಿಕ್ಕ ವಯಸ್ಸಿನ ಫೋಟೋಗಳು ಯಾವ್ದು ಇಲ್ಲ ಅಂತ ಹೇಳಿದ್. ನಿಜವಾಗ್ಲೂ ಇಲ್ವಾ ಅಥವಾ ಭಾಗ್ಯಮ್ಮನ್ಗೋಸ್ಕರ? ಇಲ್ಲ ಸಾಹೇಬ್ರೆ, ನಿಜವಾಗ್ಲೂ ನನ್ನ ಹತ್ರ ಯಾವ ಫೋಟೋಗಳು ಇಲ್ಲ. ನೋ ಪ್ರಾಬ್ಲಮ್. ಮನೇಲಿಲ್ಲ ಅಂತ ಹೇಳಿದ್ರು ನೀನ್ ಓದಿದ ಸ್ಕೂಲಲ್ಲಿ ಖಂಡಿತ ಅಡ್ಮಿಷನ್ ಮಾಡೋ ಟೈಮಲ್ಲಿ ತಗೊಂಡಿರ್ತಾರೆ. ನೀನ್ ಯಾವ ಸ್ಕೂಲಲ್ಲಿ ಓದಿದ್ದು ಅಂತ ಹೇಳಿದ್ರೆ ನಾನು ಅಲ್ಲಿಂದ ತರ್ಸೋದಕ್ಕೆ ವ್ಯವಸ್ಥೆ ಮಾಡಿ. ಬೇಡ ಸಾಹೇಬ್ರೆ, ಈ ಉದ್ಘಾಟನೆಲ್ಲ ಇಲ್ಲಿಗೆ ನಿಲ್ಸ್ಬಿಡಿ. ಭಾಗ್ಯಮ್ಮ ಏನಾದ್ರು ಈ ವಿಷಯವಾಗಿ ನಿನ್ ಹತ್ರ ಮಾತಾಡ್ತಾರೆ? ಇಲ್ಲ ಸಾಹೇಬ್ರೆ, ಅವ್ರೇನು ಹೇಳಿಲ್ಲ. ಯಾಕೋ ನನ್ಗೆ ಬೇಡ ಅನಿಸ್ತು. ಯಾಕೆ? ಕಡೆ ಪಕ್ಷ ಅವ್ರು ನಿನ್ನನ್ನ ಯಾಕೆ ತಬ್ಲಿ ಮಾಡಿ ಹೋದ್ರು ಅನ್ನೋ ಕಾರಣ ತಿಳ್ಕೊಬೇಕು ಅಂತ ನಿಂಗೆ ಯಾವತ್ತೂ ಅನ್ಸಿಲ್ವಾ? ಇಷ್ಟು ವರ್ಷದ ನಂತರ ನನ್ನ ಬಿಟ್ಟು ಹೋದವ್ರ ಬಗ್ಗೆ ತಿಳ್ಕೊಂಡು ನನಗೇನಾಗ್ಬೇಕು ಸಾಹೇಬ್ರೆ? ಅದ್ರಿಂದ ನಾನು ಗಳಿಸ್ಕೊಳ್ಳೋದಾದ್ರೂ ಏನು? ನನ್ನ ಹೆತ್ತವರು ನನ್ ಬೇಡ ಅಂತ ನನ್ನ ಬಿಟ್ಬಿಟ್ಟು ಹೋದ್ರು. ನನ್ನ ಹೆರ್ದೇ ಇರೋರು ನನ್ನ ಬೇಕು ಅಂತ ಸಾಕಿದ್ರು. ಇವ್ರಿಬ್ರಲ್ಲಿ ನನ್ಗೆ ಯಾರು ಮುಖ್ಯ ನೀವೇ ಹೇಳಿ? ನೀನ್ ಯೋಚನೆ ಮಾಡ್ತಿರೋದು ಕರೆಕ್ಟ್ ಆಗಿದೆ. ಆದ್ರೆ ಸಾಹೇಬ್ರೆ, ಪ್ರತಿಯೊಂದು ಮನೇಲೂ ಹೆಣ್ಮಗು ಮೇಲೆ ಆ ಮನೇಲಿ ಏನೇ ಪ್ರೀತಿ ಇದ್ರು ಒಂದ್ ಸ್ವಲ್ಪ ಜಾಸ್ತಿ ಪ್ರೀತಿ ಇರೋದು ಗಂಡು ಮಗುವಿನ ಮೇಲೆನೆ. ಯಾಕೆಂದ್ರೆ ಅವ್ನು ವಾರಸ್ದಾರ ಆಗೋನು, ವಂಶ ಬೆಳಗೋನು, ಕೊನೆಗಾಲದಲ್ಲಿ ಹೆತ್ತವ್ರನ್ನ ಸಾಕೋನು. ಅಷ್ಟೇ ಯಾಕೆ, ಅವ್ರು ಹೋದಾಗ ಅವ್ರ ಕರ್ಮ ಕಾರ್ಯಗಳನ್ನ ಮಾಡೋನು ಅಂತ ನಾನಾ ಕಾರಣಗಳಿರ್ಬಹುದು. ಗಂಡಸರಿಗೆ ಈ ಸಮಾಜದಲ್ಲಿ ಹಿಡ್ತಾ ಇರೋದ್ರಿಂದ ಅವ್ರಿಗೆ ಬೇಕಾದಂಗೆ ಅವರು ರೂಲ್ಸ್ ಹಾಕೊಂಡಿದಾರಲ್ವಾ ಸಾಹೇಬ್ರೆ? ಅದಕ್ಕೆ ಗಂಡಸರು ಸ್ವಲ್ಪ ಮೇಲ್ಗೈ, ಹೆಣ್ಮಕ್ಳು ಒಂದು ಮೆಟ್ಲು ಕೆಳಗಡೆ. ಆದ್ರೆ ನಿಜ ಹೇಳ್ಬೇಕು ಅಂದ್ರೆ ನನ್ ತಂದೆ ವೀರಣ್ಣಂಗೆ, ನನ್ ತಾಯಿ ಭಾಗ್ಯಮ್ಮಂಗೆ ನಾನೇ ಗಂಡು ಮಗು, ನಾನೇ ಹೆಣ್ಮಗು. ನನ್ ಬೆಳವಣಿಗೆ ವಿಷಯದಲ್ಲಿ ನನ್ ತಂದೆ ತಾಯಿ ಯಾವತ್ತೂ ತಾರತಮ್ಯ ಮಾಡ್ಲಿಲ್ಲ. ಎಷ್ಟೇ ಆದ್ರೂ ನನ್ ಮಗಳು ಮುಂದೊಂದ್ ದಿನ ಇನ್ನೊಬ್ರು ಮನೆಗೆ ಹೋಗೋಳು ಅನ್ನೋ ತರನೂ ನೋಡ್ಲಿಲ್ಲ. ತನ್ ಮಗಳು ತನ್ ಕಾಲ್ ಮೇಲೆ ನಿಂತ್ಕೋಬೇಕು, ಸ್ವತಂತ್ರವಾಗಿ ಬೆಳಿಬೇಕು ಅಂತ ಅನ್ಕೊಂಡವ್ರು ಅವರು. ಅಷ್ಟೆಲ್ಲ ಪ್ರೀತಿನ ನಾನ್ ನೋಡಿದ್ಮೇಲೆ ಅದನ್ನೆಲ್ಲ ಬಿಟ್ಟು ನನ್ನ ಬಿಸಾಕ್ತವ್ರ ಬಗ್ಗೆ ನಾನ್ ಯಾಕೆ ಸಾಹೇಬ್ರೆ ತಲೆ ಕೆಡ್ಸ್ಕೊಳ್ಳಿ? ಬಿಟ್ಬಿಡಿ ಸಾಹೇಬ್ರೆ, ಇದನ್ನೆಲ್ಲ ಇಲ್ಲಿಗೆ ಬಿಟ್ಬಿಡಿ. ಈಗಿರೋ ಭಾಗ್ಯಮ್ಮರೇ ನನ್ನ ಅಮ್ಮ, ಅವರೇ ಸಾಕು. ನಾವು ಜನ್ಮ ಕೊಟ್ರೇನೆ ಅವ್ರ ನಮ್ಮ ಮಕ್ಳು, ಇಲ್ಲ ಅಂತ ಹೇಳಿದ್ರೆ ಅವ್ರ ನಮ್ಮ ಮಕ್ಕಳೇ ಅಲ್ಲ ಅಂತ ಹೇಳೋ ಈಗಿನ ಕಾಲದಲ್ಲಿ ಭಾಗ್ಯಮ್ಮ ನಿನ್ನನ್ನ ತನ್ನ ಸ್ವಂತ ಮಗಳ ಹಾಗೆ ಬೆಳೆಸಿ ತುಂಬಾ ಪ್ರೀತಿ ಕೊಟ್ಟಿದ್ದಾರೆ. ಮಕ್ಕಳು ತನ್ನ ಸ್ವಂತ ಅಪ್ಪ ಅಮ್ಮನ್ನೇ ಕರೆಕ್ಟ್ ಆಗಿ ನೋಡ್ಕೊಳ್ದೇ ಇರೋ ಟೈಮಲ್ಲಿ ನೀನು ನಿನ್ನ ಹೆತ್ತ ತಂದೆ ತಾಯಿಗಳನ್ನ ಹುಡ್ಕದ್ ಬೇಡ, ನನ್ನ ಸಾಕು ತಾಯಿ ಭಾಗ್ಯಮ್ಮನೇ ನನ್ಗೆಲ್ಲ ಅಂತ ಹೇಳ್ತಿದ್ಯಾ. ನಿಮ್ಮಿಬ್ರು ಸಂಬಂಧನ ಹೇಳೋದಕ್ಕೆ ನನಗೆ ಮಾತುಗಳೇ ಇಲ್ಲ ಭೂಮಿ. ಇನ್ಫ್ಯಾಕ್ಟ್ ನಿಮ್ಮ ಸಂಬಂಧದಲ್ಲಿ ಸ್ವಾರ್ಥ ಇಲ್ಲ, ಸಮಸ್ಯೆ ಇಲ್ಲ, ಇರೋದೆಲ್ಲ ಒಂದು ಅದು ಪ್ರೀತಿ. ಆದ್ರೂ ನಿನ್ನ ನಿಜವಾದ ತಂದೆ ತಾಯಿ ಯಾರು ಅಂತ ತಿಳ್ಕೊಳ್ಳುವಂತ ಕ್ಯೂರಿಯಾಸಿಟಿ ನನ್ ತುಂಬಾನೇ ಇದೆ. ಬೇಡ ಸಾಹೇಬ್ರೆ, ಬೇಡ. ನಿಮ್ಮ ಆಸೆನ ಇಲ್ಲೇ ಬಿಟ್ಬಿಡಿ ಸಾಹೇಬ್ರೆ. ಇವತ್ತು ನಾನು ಶಾರದಮ್ಮ ಇಬ್ರು ಒಬ್ಬಟ್ಟಿಗೆ ಸಕ್ಕರೆ ಹಾಕೊಂಡ್ ತಿಂದ್ವಿ. ನೀವ್ ಗಮನಿಸಿದ್ರ ಅದನ್ನ ಭಾಗ್ಯಮ್ಮನು ನೋಡಿದಾರೆ. ನಾವಿಬ್ರು ಒಂದೇ ರೀತಿ ತಿಂದದಕ್ಕೆ ಅವ್ರು ಎಷ್ಟು ಎದ್ಕೊಂಡಿದ್ದಾರೆ ಗೊತ್ತಾ? ಶಾರದಮ್ಮನೆ ನಿಮ್ ಹೆತ್ತ ತಾಯಿ ಅನ್ಕೊಂಡ್ರ? ಹೌದು ಸಾಹೇಬ್ರೆ. ಒಂದು ಒಬ್ಬಟ್ಟೆ ಅವ್ರನ್ನ ಇಷ್ಟೊಂದು ಎದುರಿಸಿದೆ ಅಂದ್ಮೇಲೆ ಇನ್ ನಾನು ಎತ್ತವ್ರನ್ನ ಹುಡುಕ್ತಾ ಇದೀನಿ ಅಂತ ಅವ್ರು ಗೊತ್ತಾದ್ರೆ ಪರಿಸ್ಥಿತಿ ಏನಾಗ್ಬೇಡ. ಬೇಡ ಸಾಹೇಬ್ರೆ, ಬೇಡ. ನನ್ ಭಾಗ್ಯಮ್ಮಂಗೆ ನೋವು ಕೊಡೋದಕ್ ನನ್ಗೆ ಇಷ್ಟ ಇಲ್ಲ. ಅಷ್ಟೇ ಅಲ್ಲ ಸಾಹೇಬ್ರೆ, ನಾವ್ ಒಂದು ಪುಟ್ಟ ಪ್ರಪಂಚ ಕಟ್ಕೊಂಡಿದೀವಿ. ಅದಾಗೆ ಇರೋದಕ್ಕೆ ನೀವು ಬಿಟ್ಬಿಡಿ ಪ್ಲೀಸ್. ನನ್ ಸಿಚುವೇಶನ್ ತಕ್ಕಂಗ್ ಒಂದ್ ಸಾಂಗ್ ಕೇಳ್ತಾ ಇದ್ದೆ, ಅದ್ನು ಸ್ಟಾಪ್ ಮಾಡ್ದಾ? ಸಿಚುವೇಶನ್ ತಂದ್ಕೊಂಡಿದ್ಯಾರು? ನೀನೇ ತಾನೆ? ಅದೇನೋ ಹೇಳ್ತಾರಲ್ಲ, ಕಾಸ್ ಕೊಟ್ಟು ಕೋಲಲ್ಲಿ ಹೊಡ್ಸ್ಕೊಂಡ್ರು ಅಂತ, ಇದಕ್ಕೆ ಹೇಳೋದು. ನಾನ್ ಭೂಮಿ ಮೇಲೆ ಕಂಪ್ಲೇಂಟ್ ಮಾಡಿದ್ದು ನಚ್ಚಿ ಮನ್ಸಲ್ಲಿ ಅವ್ರ ಬಗ್ಗೆ ಇರೋ ಗೌರವನ ಸ್ವಲ್ಪ ಸ್ವಲ್ಪ ಕಡಿಮೆ ಮಾಡೋಣ ಅಂತ. ಆದ್ರೆ ಆ ನಚ್ಚಿ ಗೂಬೆ ಡೈರೆಕ್ಟ್ ಆಗಿ ನನ್ನ ಕರ್ಕೊಂಡೋಗಿ ಅವಳ ಮುಂದೆನೆ ನಿಲ್ಲಿಸ್ತಾನೆ ಅಂತ ನನ್ ಕನ್ಸಲ್ಲೂ ಯೋಚನೆ ಮಾಡಿರ್ಲಿಲ್ಲ. ಅವ್ನ್ಗೆ ಇಷ್ಟವಾಗಿರೋ ಯೋಜನೆ ಮಾಡೋಷ್ಟರಲ್ಲಿ ಸಾಕಾಗೋಯ್ತು ನನ್ಗೆ. ಸಾಲದಕ್ಕೆ ಆ ಪಲ್ವಿ ಮೇಲೆ ಬೇರೆ ಡಿಪೆಂಡ್ ಆಗ್ಬೇಕಾಯ್ತು. ಸಾಲದಕ್ಕೆ ಅವ್ನ್ಗೆ ಇಷ್ಟವಾಗಿರೋ ಎಲ್ಲಾ ತಿಂಡಿಗಳನ್ನ ನಾನೇ ಮಾಡ್ಬೇಕಂತೆ. ನನ್ಗೆ ಏನಮ್ಮ ಬರುತ್ತಂತ ಮಾಡ್ಲಿ? ನಚ್ಚಿ ಬರ್ಲಿ, ನನ್ಗಿದೆಲ್ಲ ಆಗಲ್ಲ ಅಂತ ಹೇಳ್ಬಿಡ್ತೀನಿ. ಹೇ ಲೂಸ್ ಏನೇ ನೀನು? ಲೂಸಾ? ಅಡ್ಗೆ ಮನೆ ಒಳಗಡೆ ನನ್ನನ್ನ ಭೂಮಿ ಬಿಡ್ತಾ ಇಲ್ಲ ಅಂತ ಅವಳ ಮೇಲೆ ಚಾಡಿ ಹೇಳಿ ಈಗ ನೀನ್ ಮಾಡಲ್ಲ ಅಂದ್ರೆ ನಚ್ಚೆ ಡೌಟ್ ಬರಲ್ವಾ? ನೀನ್ ಸುಮ್ನೆ ಸೀನ್ ಕ್ರಿಯೇಟ್ ಮಾಡಿದ್ಯಾ ಅಂತ. ಸಾಹೇಬ್ರೆ ಏನಾಯ್ತು ಸಾಹೇಬ್ರೆ? ಕತ್ತಿಗೆ ಲೈಟ್ ಆಗಿ ಹಿಡ್ಕೊಂಡಂಗಾಗಿದೆ ಅಷ್ಟೇ. ಅಯ್ಯೋ ಹಿಡ್ಕೊಂಬಿಟ್ಟಿದ್ಯಾ? ಬನ್ನಿ ನಾನು ಎಣ್ಣೆ ತೆಗ್ತೀನಿ. ಪರವಾಗಿಲ್ಲ, ನಾನು ಸ್ವಲ್ಪ ಸ್ಟ್ರೆಚ್ ಮಾಡ್ಕೊಂಡ್ರೆ ಸರಿ ಹೋಗುತ್ತೆ. ಸಾಹೇಬ್ರೆ ಹಿಂಗೆಲ್ಲ ಮಾಡ್ಕೋಬೇಡಿ. ನಮ್ಮ ಊರಲ್ಲಿ ಕೆಂಪಮ್ಮ ಇರ್ಲಿಲ್ವಾ? ಆ ಕೆಂಪಮ್ಮನ್ ಗಂಡ ಹಿಂಗೆ ಮಾಡ್ಕೊಂಡು ಕತ್ತು ಮೂಳೆ ಮುರಿದೋಗಿ ಬೆಕ್ಕಾಗ್ಬಿಟ್ಟ. ನಾನು ಅಷ್ಟೊಂದು ಸಿವಿಯರ್ ಆಗಿ ಏನು ಮಾಡ್ಕೊಡಲ್ಲ, ಲೈಟ್ ಆಗಿ ಮಾಡ್ಕೊಂತೀನಿ. ನೀವು ಲೈಟ್ ಆಗಿ ರಾತ್ರಿ ಎಲ್ಲ ಮಾಡ್ಕೊಂಡ್ ಬೆಳಿಗ್ಗೆ ಆಗೋಷ್ಟು ಬ್ಯಾಕ್ ಆಗ್ಬಿಟ್ಟಿರ್ತೀರಾ ನೀವು. ಬನ್ನಿ ಎಣ್ಣೆ ಹಚ್ತೀನಿ. ಒಂದ್ ನಿಮಿಷ, ನೀನ್ ನನಗೆ ಎಣ್ಣೆ ತಿಕ್ಕಿದ್ರೆ ನನ್ ಕತ್ನ ಹೋಗ್ಬಿಡತ್ತಾ? ಸಾಹೇಬ್ರೆ ಏನ್ ನನ್ನನ್ನೇ ಅನುಮಾನವಾಗಿ ನೋಡ್ತಿದ್ದೀರಾ? ನಾನು ಎಂತೆಂತ ಮೃದುವಾದ ಪ್ರಾಣಿಗೆ ಎಣ್ಣೆ ಹಚ್ಚಿ ಆ ನೋವುಗಳನ್ನೆಲ್ಲ ದೂರ ಮಾಡಿದೀನಿ ಗೊತ್ತಾ? ನಿಮ್ಮಂತ ಗೇಂಡೊಬ್ಳಿಗೆ ನೋವು ಕಡಿಮೆ ಮಾಡಲ್ಲ ನಾನು. ಎಣ್ಣೆ ಹಚ್ಚಿ ನೋವೆಲ್ಲ ವಾಸಿ ಮಾಡ್ಬಿಡ್ತೀನಿ. ಬನ್ನಿ ಬನ್ನಿ. ಒಂದ್ ನಿಮಿಷ, ಪ್ರಾಣಿಗಳಿಗೆ ನೋವಿತ್ತು ಅಂತ
ನಿಂಗೆ ಯಾರು ಹೇಳಿದ್ರು? ಅದೆಲ್ಲ ಯಾರೋ ಹೇಳಿದ್ರು ತುಂಬಾ ಕತ್ ನೋವುತ್ತೆ ಬನ್ನಿ ಸಾಯಬ್ರೆ. ನನ್ ಮಾತು ಯಾವತ್ತಾದ್ರೂ ಒಂದ್ಸತಿನಾದ್ರೂ ಕೇಳಿ. ಅಲ್ಲ, ಭೂಮಿನೇ ನನ್ನ ಸ್ಟೇಷನ್ಗೆ ಪೋಸ್ಟಿಂಗ್ ಆಗುತ್ತೆ ಅಂತ ನೀವ್ ಹೇಗ್ ಅನ್ಕೊಂಡ್ರಿ? ಗಂಡ ಹೆಂಡತಿ ಒಂದೇ ಸ್ಟೇಷನ್ ನಲ್ಲಿ ಇರ್ಲಿ ಅಂತ ಆಸೆ ಪಡೋದ್ರಲ್ಲಿ ಏನ್ ತೊಂದ್ರೆ ಇದೆ? ಒಂದೇ ಕಡೆ ಇರೋದ್ರಿಂದ ಅನುಕೂಲತೆಗಳೇ ಜಾಸ್ತಿ. ಶ್ರವಣ, ನಿನ್ಗೆ ಎಷ್ಟು ಜನ ಫ್ರೆಂಡ್ಸ್ ಗೊತ್ತಿದ್ದಾರೆ, ಅವ್ರು ಯಾರಿಗಾದ್ರೂ ಹೇಳ್ಬಿಟ್ಟು ಪೋಸ್ಟಿಂಗ್ ಕೊಡ್ಸೋ. ಬೇಡ ಬೇಡ. ಮೇಲ್ನೋಟಕ್ಕೆ ಇಬ್ರು ತುಂಬಾ ಚೆನ್ನಾಗಿದೀವಿ ಅಂತ ನಾಟ್ಕಾಡ್ತಾ ಇದಾರೆ. ಒಳಗಡೆ ಪ್ಲೀಸ್ ಇದು ರಿಕ್ವೆಸ್ಟ್ ಫ್ರೆಂಡ್ಸ್. ನನಗೆ 1000 ಸಬ್ಸ್ಕ್ರೈಬರ್ ಅವಶ್ಯಕತೆ ತುಂಬ ಜಾಸ್ತಿ ಇದೆ. ಹಾಗಾಗಿ ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ, 1000 ಸಬ್ಸ್ಕ್ರೈಬ್ ಆಗಲು ಪ್ಲೀಸ್ ನನ್ನ ಜೊತೆಗೆ ಕೈ ಜೋಡಿಸಿ. ಪ್ಲೀಸ್ ವಿಡಿಯೋ ನೋಡಿದವರೆಲ್ಲರೂ ಅಲ್ಲಿರೋ ಸಬ್ಸ್ಕ್ರೈಬ್ ಅನ್ನೋ ಬಟನ್ ಮೇಲೆ ಕ್ಲಿಕ್ ಮಾಡಿ. ಅದರಿಂದ ನನಗೆ ತುಂಬಾ ಸಹಾಯ ಆಗುತ್ತೆ. ಇದು ನನ್ನ ಮಾಧ್ಯಮ ವಾಣಿಯಿಂದ ರಿಕ್ವೆಸ್ಟ್, ಪ್ಲೀಸ್.